ಮೇಷರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ. ನಿಮಗೆ ಪಿತ್ರಾರ್ಜಿತ ಆಸ್ತಿನೂ ಕೂಡ ಸಿಗೋದು ಕಷ್ಟ, ಇದು ಒಂಚೂರು. ಹಾಗಾಗಿ ಮಾತಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಇದ್ಬಿಡಿ. ಮುಂದಿನ ವರ್ಷ ಸಿಗುತ್ತೆ, ಈ ವರ್ಷ ಅದಕ್ಕೋಸ್ಕರ ನೀವು ಹೊಡೆದಾಡೋಕ್ಕೆ ಹೋಗಬೇಡಿ. ಆಮೇಲೆ ಸಾಡೆ ಸಾತಿ ಸ್ಟಾರ್ಟ್ ಆಗಿದೆ ನಿಮಗೆ, ಆಗಲೇ ಪ್ರಾರಂಭ ಆಗಿರೋದ್ರಿಂದ ಸ್ವಲ್ಪ ಶನಿ 12ನೇ ಮನೆಯಲ್ಲಿರ್ತಕ್ಕಂಥದ್ದು. ಎಲ್ಲರ ಜೊತೆನೂ ಗಲಾಟೆ, ಎಲ್ಲರ ಜೊತೆನೂ ಯಾರ ಮಾತು ನೀವು ಒಪ್ಪೋದೇ ಇಲ್ಲ. ಆಮೇಲೆ ನೀವೇನಾದರೂ ಒಂದು ಯೋಜನೆಗಳನ್ನು ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದ್ರೆ ಅದು ಕೂಡ ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ನೀವು ಹೇಗಿದೆಯೋ ಹಾಗೆ ಈ ವರ್ಷ ಜೀವನವನ್ನು ನಡೆಸ್ಕೊಂಡು ಹೋಗಿ, ಫಸ್ಟ್ ಪಾಯಿಂಟು. ಎರಡನೇದು, ನೀರಿನ ಥರ ಹಣವನ್ನು ಖರ್ಚು ಮಾಡಬೇಡಿ, ಉಳಿಸ್ಕೊಳ್ಳಿ, ನಿಮಗೆ ಅದು ಬೇಕಾಗತ್ತೆ. ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಮತ್ತು ಶನಿ ನಿಮಗೆ ಸಾಡೆ ಸಾತಿ ಅಂದರೆ 7ರ ಶನಿ ನಡೀತಾ ಇರೋದ್ರಿಂದ ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ತಪ್ಪದೇ ಪಠಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು, ಅದನ್ನು ಬಿಡಬೇಡಿ. ಆಮೇಲೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ 9 ವಾರ ತಪ್ಪದೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕವನ್ನು ಮಾಡಿಸಿ ಬನ್ನಿ, ಒಳ್ಳೆಯದಾಗುತ್ತೆ.